ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಮೊದಲನೇ ಸೆಮಿಸ್ಟರ್ನ ಗದ್ಯವಾದಂತಹ ವಿಮೆನ್ ಇನ್ ಬ್ಲ್ಯಾಕ್ ಅನ್ನುವಂತಹ ಗದ್ಯದ ಸಾರಾಂಶವನ್ನು ತಿಳಿಯೋಣ. ಯುದ್ಧದ ಕಾಲನೋ ಅಥವಾ ಶಾಂತಿಯ ಕಾಲನೋ ಎಲ್ಲ ಕಾಲದಲ್ಲೂ ಹಿಂಸೆ ಅನ್ನೋದು ಜನರನ್ನು ಬಾಧಿಸ್ತಲೇ ಬಂದಿದೆ, ಅಂದರೆ ನೋಯಿಸ್ತಲೇ ಬಂದಿದೆ. ಅದರ ಸ್ವರೂಪ, ಸ್ಥಳ, ತೀವ್ರತೆ ಭಿನ್ನವಾಗಿದ್ದರೂ ಹಿಂಸೆ, ಅದರಲ್ಲೂ ಯುದ್ಧದ ಕೊನೆಗೆ ಬಾಧಿಸೋದು ಹೆಣ್ಣು ಮಕ್ಕಳನ್ನೇ ಆಗಿರುತ್ತೆ. ಯಾರು ಗೆದ್ದರೂ ಯಾರು ಸೋತರೂ ಯುದ್ಧ ಆದ ನಂತರ ಒಂದಷ್ಟು ಜನ ಹೆಣ್ಮಕ್ಳು ವಿಧವೆಯರಾಗ್ತಾರೆ, ಒಂದಷ್ಟು ಜನ ಮಕ್ಕಳು ಅಮ್ಮಂದಿರನ್ನು ಅಪ್ಪಂದಿರನ್ನು ಕಳೆದುಕೊಂಡಂತಹವರಾಗ್ತಾರೆ. ಆಯಿತಾ? ಹಾಗೆ ಸೈನ್ಯದಿಂದ ಹೆಣ್ಣು ಮಕ್ಕಳ ಒಂದು ಬರ್ಬರವಾದಂತಹ ಅತ್ಯಾಚಾರಗಳು, ದೌರ್ಜನ್ಯಗಳು ನಡೆಯುತ್ತೆ. ವೀರ ಮರಣಗಳು ಸಾವಿರಾರು ಕುಟುಂಬಗಳ ಸಮತೋಲನವನ್ನೇ, ಜೀವನವನ್ನೇ ಏರುಪೇರು ಮಾಡುತ್ತೆ. ಈಗ ದೇಶಗಳ ನಡುವೆ ನೇರ ಯುದ್ಧ ನಡೆಯದೇ ಇರ್ಬೋದು, ಆದರೆ ಗಡಿಗಳಲ್ಲಿ ಉಗ್ರಗಾಮಿಗಳ ದಮನದ ಹೆಸರಿನಲ್ಲಿ ಯುದ್ಧ ನಡೆಯುತ್ತೆ. ರಕ್ಷಣೆಯ ನೆಪದಲ್ಲಿ ನಿರಂತರವಾಗಿ ಯುದ್ಧ ಅನ್ನೋದಂತೂ ಚಾಲ್ತಿಯಲ್ಲಿದ್ದೇ ಇದೆ. ಅದಕ್ಕೆ ನೀರೆರೆಯೋದಕ್ಕೆ ರಾಷ್ಟ್ರೀಯತೆ, ದೇಶಭಕ್ತಿ, ಸುರಕ್ಷತೆ, ಸಮಗ್ರತೆ ಅನ್ನುವಂತಹ ಭಾರವಾದಂತಹ ಹೆಸರುಗಳು ಇದ್ದಾವೆ. ಆಂತರಿಕ ಮತ್ತು ಬಾಹ್ಯ ಭದ್ರತೆಯ ಕಾರಣಕ್ಕಾಗಿ ನಮ್ಮದೇ ಸರ್ಕಾರಗಳು ರೂಪಿಸುವಂತಹ ಯುದ್ಧ ನೀತಿಗಳಿಂದಾಗಿ ನಮ್ಮ ಮನೆಗೆ ನಾವೇ ಬೆಂಕಿ ಇಟ್ಕೊಂಡ ಹಾಗೆ ಆಗಿದೆ ಅನ್ನೋವಂಥದ್ದನ್ನು ಈ ಪಾಠದ ಪ್ರವೇಶದಲ್ಲಿ ಲೇಖಕರು ಹೇಳ್ತಾರೆ. ಸೇನೆಯ ವಿಷಯಗಳನ್ನು ಗುಪ್ತವಾಗಿಡೋದ್ರಿಂದ ರಾಷ್ಟ್ರೀಯ ಹಿತಾಸಕ್ತಿಗೆ ಅಂತ ಹೇಳಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಅದರಿಂದ ಆದಂತಹ ಪರಿಣಾಮಗಳು ಅನುಭವಿಸಿದ ಮೇಲಷ್ಟೇ ಜನಸಾಮಾನ್ಯರಿಗೆ ತಿಳಿದು ಬರುತ್ತೆ ಅನ್ನೋವಂಥದ್ದನ್ನು ಲೇಖಕರು ಈ ಗದ್ಯದ ಬಗ್ಗೆ ಹೇಳ್ತಾರೆ. ಸಾಮಾನ್ಯವಾಗಿ ಯುದ್ಧ ಅಥವಾ ಹಿಂಸಾಚಾರಗಳು ಹೆಣ್ಣು, ಹೊನ್ನು, ಮಣ್ಣು ಅನ್ನುವಂತಹ ಈ 3 ವಿಚಾರಗಳಿಗೆ ನಡೆಯುತ್ತೆ. ಇದರಿಂದಾಗಿ ನಡೆಯುವಂತಹ ಯುದ್ಧಗಳು ಮತ್ತು ಈ ಸಂಬಂಧದಲ್ಲೇ ನಡೆಯುವಂತಹ ಹಿಂಸಾಚಾರಗಳು ಸಮಾಜದ ಮೌಲ್ಯವನ್ನು ಕುಸಿಯುವ ಹಾಗೆ ಮಾಡುತ್ತೆ, ಅಂದರೆ ಭ್ರಷ್ಟಗೊಳಿಸುತ್ತೆ ಅನ್ನೋವಂಥದ್ದು 100ಕ್ಕೆ 100 ನಿಜವಾದಂತಹ ಮಾತು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಅಂದರೆ ಪುರುಷರ ಒಂದು ಪೌರುಷವನ್ನು ಸೂಚಿಸುವಂತಹ ಸ್ವಭಾವವನ್ನು ಪ್ರತಿರೋಧನೆ ಮಾಡುವುದು ತಾಯಿ ಮನಸ್ಸುಗಳಿಗಲ್ಲದೆ ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಮನುಷ್ಯರಾಗಿ ಉಳಿಯೋದಕ್ಕೆ ಹಿಂಸೆಯನ್ನು ವಿರೋಧ ಮಾಡುವಂಥದ್ದನ್ನು ಕಲಿಸಿಕೊಡೋದು ತಾಯಂದಿರ ಪರಮ ಕರ್ತವ್ಯ ಅನ್ನೋವಂಥದ್ದನ್ನು ಮಹಿಳೆ ಮರಿಬಾರದು ಅನ್ನೋವಂಥದ್ದನ್ನು ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನುವಂತಹ ಒಂದು ಗದ್ಯ ಹೇಳುವಂತಹ ಪ್ರಯತ್ನವನ್ನು ಮಾಡಿದೆ. 1988ರ ಜನವರಿಯಲ್ಲಿ ಜೆರುಸಲೇಮ್ನಲ್ಲಿ ಇಸ್ರೇಲ್ ಮಹಿಳೆಯರಿಂದ ಶುರುವಾದಂತಹ ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನುವಂತಹ ಕಪ್ಪು ಉಡುಗೆ ಧರಿಸಿದ ಮಹಿಳೆಯರ ಯುದ್ಧ ವಿರೋಧಿ ಸಂಘಟನೆಯ ಬಗ್ಗೆ ಇಲ್ಲಿ ನಾವು ವಿವರಣೆಯನ್ನು ನೋಡ್ತಾ ಹೋಗ್ತೇವೆ. ಕಪ್ಪು ಬಣ್ಣ ದುಃಖದ ಸೂಚಕ, ಮರಣದ ಸೂಚಕ. ಆದರೆ ಒಂದು ನಿರ್ಲಿಪ್ತ ವರ್ಣ ಸಂಕೇತವನ್ನು ವಿರೋಧ, ಅಂದರೆ ಪ್ರತಿರೋಧ ಮತ್ತು ದಿಟ್ಟತನದ, ಅಂದರೆ ದೃಢ ಸಂಕಲ್ಪದ ಸಂಕೇತವಾಗಿ ಬಳಸ್ಕೊಂಡು ಹುಟ್ಟಿದ್ದೇ ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನುವಂತಹ ಒಂದು ವಿಚಾರ. ಈ ವಿಮೆನ್ ಇನ್ ಬ್ಲ್ಯಾಕ್ ಹಿಂಸೆಯ ವಿರುದ್ಧ ಆಕ್ರೋಶವನ್ನು ಪದಗಳಿಲ್ಲದೆ ತೋರಿಸುವಂತಹ ಭಾಷೆಯ ಸಂಕೇತವಾಗಿರುವಂತಹ ಒಂದು ವಿಷಯ ಅಂತ ಹೇಳಬಹುದು. 1987 ಇಸ್ರೇಲ್ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾಪಟ್ಟಿ ಆಕ್ರಮಿಸಿಕೊಂಡಂತಹ 20 ವರ್ಷದ ಬಳಿಕ ಮೊದಲ ಪ್ಯಾಲೆಸ್ತೇನಿಯನ್ ಇಂತಿಫಾದಾ ಶುರುವಾಯಿತು. ಇಸ್ರೇಲಿ ಸೇನೆ ನಗರಗಳನ್ನು ಆವರಿಸ್ಕೊಳ್ತು. ಆಗ ಸಂಭವಿಸಿದಂತಹ ಮಾನವ ಹಕ್ಕು ಉಲ್ಲಂಘನೆಯನ್ನು ವಿರೋಧಿಸಿ ಈ ಸಂಘಟನೆ ಹುಟ್ಟಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮಾನವ ಹಕ್ಕುಗಳು ಅಂದರೆ ಮನುಷ್ಯ ಬದುಕಲಿಕ್ಕೆ ಬೇಕಾದಂತಹ ಕನಿಷ್ಠ ಹಕ್ಕುಗಳು, ಅವುಗಳನ್ನು ಉಲ್ಲಂಘನೆ ಮಾಡಿದ್ರು. ಅದನ್ನು ವಿರೋಧಿಸಿ ಈ ಬ್ಲ್ಯಾಕ್ ಇನ್ ವಿಮೆನ್ ಅನ್ನುವಂತಹ ಒಂದು ಸಂಘಟನೆ ಹುಟ್ಟಿಕೊಳ್ಳುತ್ತೆ. ಆ ಮೊದಲು ದಕ್ಷಿಣ ಆಫ್ರಿಕಾ, ಅರ್ಜೆಂಟೀನಾದಲ್ಲಿ ಕಂಡುಬರದಂತಹ ಅಹಿಂಸಾತ್ಮಕ ಪ್ರತಿರೋಧದ ಸ್ವರೂಪದಿಂದ, ಅಂದರೆ ಹಿಂಸೆ ಇಲ್ಲದೆ ಒಂದು ಪ್ರತಿಭಟನೆಯನ್ನು ನೋಡಿದಂತಹ ಒಂದು ಘಟನೆಯಿಂದ ಸ್ಫೂರ್ತಿ ಪಡೆದಂತಹ ಕೆಲವು ಇಸ್ರೇಲಿ ಮಹಿಳೆಯರು ಪ್ರತಿ ಶುಕ್ರವಾರ ಜೆರುಸಲೇಮ್ನ ನಡುಭಾಗದ ಹಗಾರ್ ಸ್ಕೇವಾರ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯ ತನಕ ಗುಂಡಿನ ಚಕಮಕಿಯಲ್ಲಿ ಸತ್ತೋದಂತಹವರಿಗೆ, ಅವರ ಸಾವಿಗೆ ಶೋಕವನ್ನು ವ್ಯಕ್ತಪಡಿಸ್ತಾ ಕಪ್ಪು ಬಟ್ಟೆಯನ್ನು ಧರಿಸಿ ಮೌನವಾಗಿ ನಿಂತ್ಕೊಳ್ತಾ ಇದ್ರು. ಆಯಿತಾ? ಕೊನೆಗೆ ತಮ್ಮ ತೆರೆದಂತಹ ಹಸ್ತದ, ಅಂದರೆ ತೆರೆದ ಕೈಯಲ್ಲಿ ಕಪ್ಪು ಪ್ಲಕಾರ್ಡಿನಲ್ಲಿ ಸ್ಟಾಪ್ ಆಕ್ಯುಪೇಷನ್ ಅಂತ ಹೇಳಿ ಬರೆದಿದ್ದಂತಹ ಫ್ಲ್ಯಾಶ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ.
ಕೂಡಲೇ ಅದು ಇಸ್ರೇಲ್ನ ಇತರ ನಗರಗಳಿಗೂ ಕೂಡ ಹರಡುತ್ತೆ. ಇಸ್ರೇಲ್ನ ಪ್ರಜೆಗಳಾದಂತಹ ಅರಬ್ ಪ್ಯಾಲೆಸ್ಟಿಯನ್ನರು ಕೂಡ ಹೆಚ್ಚಿರುವ ಉತ್ತರ ಇಸ್ರೇಲ್ನಲ್ಲಿ ಈ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಎರಡೂ ದೇಶಗಳ ನಡುವೆ ಸಂಪರ್ಕವನ್ನು ಹೊಂದಿದಂತಹ ಗಡಿಯನ್ನು ದಾಟಿ ಎರಡೂ ಕಡೆಯ ಜೈಲುಗಳಿಗೆ ಭೇಟಿ ನೀಡಿ ಸಪ್ಲೆಮ್ ಅನ್ನುವಂತಹ ಗುಂಪಿನ ಜೊತೆಗೆ ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನುವಂತಹ ಸಂಘಟನೆ ಸಂಪರ್ಕವನ್ನು ಸಾಧಿಸುತ್ತೆ. ಹೀಗೆ ಫಸ್ಟು ಪ್ರತಿಭಟನೆ ಅಥವಾ ಚಳವಳಿಯ ರೀತಿಯಲ್ಲಿ ಆರಂಭವಾದದ್ದು ವಾರಕ್ಕೊಮ್ಮೆ ಮಹಿಳೆಯರು ನಗರದ ಪ್ರಸಿದ್ಧವಾದಂತಹ ಚೌಕಗಳಲ್ಲಿ, ಹೆದ್ದಾರಿಗಳಲ್ಲಿ, ಜಂಕ್ಷನ್ಗಳಲ್ಲಿ ಮೌನವಾಗಿ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ನಿಂತು ಜನರ ಗಮನವನ್ನು ಸೆಳೆದರು. ಇದಕ್ಕೆ ಯಾವ ನಿರ್ದಿಷ್ಟವಾದಂತಹ ನೀತಿ ನಿಯಮಗಳು ಇರಲಿಲ್ಲ. ಪ್ರತಿ ಊರಿನ ಮಹಿಳೆಯರು ಅಲ್ಲಲ್ಲಿನ ಪ್ರತಿಭಟನೆಯ ಸ್ವರೂಪವನ್ನು ನಿರ್ಧಾರ ಮಾಡ್ತಾರೆ. 1993ರ ತನಕ ಪ್ರತಿ ವಾರ ಹೆಚ್ಚು ಕಡಿಮೆ 40 ನಗರಗಳಲ್ಲಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಡೀತಿತ್ತು, ಜಾಗೃತಿ ನಡೀತಾ ಇತ್ತು. ಆದರೆ 1993ರ ಓಸ್ಲೋ ಒಪ್ಪಂದ ಆದಂತಹ ನಂತರದಲ್ಲಿ ಮೌನ ಜಾಗೃತಿಯ ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತೆ ಹಿಂಸೆ ಶುರುವಾಗುತ್ತೆ. ಮೊದಲಿನ ಹಾಗೆ ಎಲ್ಲವೂ ಕೂಡ ಹಿಂಸಾತ್ಮಕ ರೀತಿಯಲ್ಲಿ ಆರಂಭವಾಗುತ್ತೆ. ಈ ಒಂದು ಸಂಘಟನೆ ಮುಂದೆ ನಿಧಾನವಾಗಿ ಬೇರೆ ಬೇರೆ ದೇಶಗಳಿಗೂ ಕೂಡ ಹಬ್ಬುತ್ತೆ. ಜರ್ಮನಿ, ಯುಗೋಸ್ಲಾವಿಯಾ, ಭಾರತ, ನೇಪಾಳ, ಅಮೇರಿಕಾ, ಆಸ್ಟ್ರೇಲಿಯಾ, ಫಿಲಿಪೈನ್ಸ್, ಮಾಲಿ, ಕೆನಡಾ, ಇಂಗ್ಲೆಂಡ್, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಜಪಾನ್, ಫ್ರಾನ್ಸ್, ಸ್ವೀಡನ್, ಟರ್ಕಿ, ನೈರೋಬಿಯಾ, ದಕ್ಷಿಣ ಆಫ್ರಿಕಾ, ಮೆಕ್ಸಿಕೋ, ನೆದರ್ಲ್ಯಾಂಡ್, ಹೀಗೆ ನಾರ್ತ್ ನೆದರ್ಲ್ಯಾಂಡ್, ಸ್ಪೇನ್, ಹೀಗೆ ಹಲವಾರು ದೇಶಗಳ ಮಹಿಳೆಯರನ್ನು ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನುವಂತಹ ಸಂಘಟನೆ ಸಕ್ರಿಯವನ್ನಾಗಿಸುತ್ತೆ. ಉಳಿದ ದೇಶಗಳ ಸಂಘಟನೆಗೆ ಇಸ್ರೇಲಿನ ಸಮಸ್ಯೆ ಜೊತೆಗೆ ಸಂಬಂಧ ಇರಲಿಲ್ಲ. ಅವರೆಲ್ಲ ಅವರವರ ದೇಶದಲ್ಲಿ ಅವರವರನ್ನು ಬಾಧಿಸುತ್ತಿದ್ದಂತಹ ರಾಜಕೀಯ ಹಾಗೂ ಸಾಮಾಜಿಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಆರಂಭ ಮಾಡ್ತಾರೆ. ಜನಾಂಗೀಯ ಕಲಹ ಅಂದರೆ ರೇಸಿಸಮ್ ಆಗಿರ್ಬೋದು, ಯುದ್ಧ, ಜೊತೆಗೆ ಅಣ್ವಸ್ತ್ರ, ಆಮೇಲೆ ಶಸ್ತ್ರಾಸ್ತ್ರಗಳ ತಯಾರಿಕೆ, ಆಮೇಲೆ ಮಹಿಳೆಯರ ಮೇಲಿನ ದೌರ್ಜನ್ಯ, ಹೀಗೆ ಒಂದೊಂದು ಕೂಡ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಎಲ್ಲೆಲ್ಲಿ ದೌರ್ಜನ್ಯಗಳಾಗ್ತಾ ಇದೆಯೋ ಅವುಗಳ ವಿರುದ್ಧ ತಮ್ಮ ಒಂದು ಅಸಹನೆಯನ್ನು ಮತ್ತು ಈ ಒಂದು ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು ಅನ್ನುವಂತಹ ಒಂದು ವಿಚಾರವನ್ನು ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಈ ಸಂಘಟನೆಯ ಮಹಿಳೆಯರು ಮಾಡ್ತಾರೆ. ಚಿಕ್ಕದೇ ಆದಂತಹ ಒಂದಿಷ್ಟು ಸಂದೇಶಗಳಿರುವಂತಹ ಸ್ಲೋಗನ್ಗಳನ್ನು ಹಿಡಿದುಕೊಳ್ತಾ ಇದ್ರು ಮಹಿಳೆಯರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ. ಕೆಲವೊಂದು ಸ್ಲೋಗನ್ಗಳನ್ನು ಹೀಗೆ ಕೊಡ್ತಾರೆ: ಇನ್ನೂ ಸುರಕ್ಷಿತ ವಿಶ್ವ ಮಹಿಳೆಯರಿಗಾಗಿ, ಅಹಿಂಸಾತ್ಮಕ ನಾಳೆ ಮಕ್ಕಳ ಹಕ್ಕು, ಯುದ್ಧಕ್ಕೆ ಋತುಚಕ್ರದ ಮೇಲೆ ಹೊಟ್ಟೆ ಉರಿ, ಇನ್ನು ಕಾರುಣ್ಯಮಯ ವಿಶ್ವ ಕಲ್ಪಿಸಿಕೊಳ್ಳಿ, ಬೇಕಿರುವುದು ನ್ಯಾಯ ಪ್ರತೀಕಾರ ಅಲ್ಲ. ಹೀಗೆ ಸಂಘಟನೆಯ ಒಂದು ಸ್ವರೂಪವನ್ನು ಈ ಚಿಕ್ಕ ಚಿಕ್ಕ ಸ್ಲೋಗನ್ಗಳು ತೋರಿಸ್ತಾ ಹೋಗುತ್ತೆ. ಈ ಸಂಘಟನೆ ಬೇರೆ ಬೇರೆ ಅಹಿಂಸಾ ಮಾರ್ಗಗಳನ್ನು ಕೂಡ ಅನುಸರಿಸುತ್ತೆ. ಕಪ್ಪು ಬಟ್ಟೆ ಧರಿಸಿ ರಸ್ತೆ ತಡೆ ಮಾಡುವುದು, ಸೇನಾ ಶಿಬಿರಗಳಂತಹ ನಿಷೇಧಿತ ಪ್ರದೇಶಗಳಿಗೆ ಹೋಗೋದು, ಸಾಕ್ಷಿಗಳ ಎದುರು ಅಹಿಂಸಾತ್ಮಕವಾಗಿ ಕಾನೂನನ್ನು ಭಂಗ ಮಾಡುವುದು ಇತ್ಯಾದಿಗಳ ರೀತಿಯಲ್ಲಿ ಜರುಗುತ್ತೆ. 1990ರಲ್ಲಿ ಯುಗೋಸ್ಲಾವಿಯಾದ ಮಹಿಳೆಯರು ಅಲ್ಲಿ ತೀವ್ರ ಆಗ್ತಿದ್ದಂತಹ ರಾಷ್ಟ್ರೀಯತೆ ಮತ್ತು ಆ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಮಾಡ್ತಿದ್ದಂತಹ ಹಿಂಸೆ ಏನಿತ್ತು ಅದನ್ನು ವಿರೋಧಿಸ್ತಾರೆ. ರಾಷ್ಟ್ರವಾದಿಗಳ ರಕ್ತಪಾತದ ರಾಜಕಾರಣವನ್ನು ಟೀಕೆ ಮಾಡ್ತಾರೆ. ಎಲ್ಲ ಕಡೆಯ ಹಾಗೆ ಅವರನ್ನು ದೇಶದ್ರೋಹಿಗಳು ಅಂತ ಹಿಡಿದು ಹಿಂಸಾತ್ಮಕ ಆಕ್ರಮಣಗಳನ್ನು ನಡೆಸ್ತಾರೆ. ಆದರೂ ಕೂಡ ಮಹಿಳೆಯರು ಮೌನ ಪ್ರತಿಭಟನೆಯನ್ನು ನಿಲ್ಲಿಸಲಿಲ್ಲ, ಮುಂದುವರಿಸ್ತಾರೆ. ಇಸ್ರೇಲ್ನಲ್ಲೂ ಈ ಸಂಘಟನೆಯ ಮಹಿಳೆಯರಿಗೆ ವಿರುದ್ಧವಾಗಿ ಭವಿಷ್ಯದ ಇಸ್ರೇಲ್ ಅನ್ನುವಂತಹ ಹಸಿರು ಟೋಪಿ ಧರಿಸಿದ ಮಹಿಳಾ ಸಂಘಟನೆ ಶುರುವಾಗುತ್ತೆ. ಅವರನ್ನು ಅರಬ್ ಏಜೆಂಟರ ಹಾಗೆ ನೋಡೋದಕ್ಕೆ ಶುರು ಮಾಡ್ತಾರೆ. ದಾರಿ ಹೋಕರು, ಸೂಳೆಯರು, ದೇಶದ್ರೋಹಿಗಳು ಅಂತ ಎಲ್ಲ ಹೇಳಿ ಆ ಮಹಿಳೆಯರನ್ನು ದೂಷಣೆ ಮಾಡ್ತಾರೆ. ಆದರೆ ಅದೆಲ್ಲವನ್ನು ಘನತೆಯಿಂದ ಸಹಿಸಿಕೊಂಡು ತಮ್ಮ ಮೌನವಾದಂತಹ ಪ್ರತಿಭಟನೆಯನ್ನು ಅವರು ಮುಂದುವರಿಸ್ತಾರೆ. ಮುಂದೆ ಭಾರತದಲ್ಲಿ ಈ ಪ್ರತಿಭಟನೆ 1992ರಲ್ಲಿ ಶುರುವಾಗುತ್ತೆ. ಮೊಟ್ಟ ಮೊದಲಿಗೆ ಬೆಂಗಳೂರಲ್ಲಿ ಕೌಟುಂಬಿಕ ದೌರ್ಜನ್ಯದ ವಿರುದ್ಧ ಹೋರಾಡುವಂತಹ ವಿಮೋಚನಾ ಸಂಸ್ಥೆ ಈ ಮೌನ ಹೋರಾಟವನ್ನು, ಮೌನ ಪ್ರತಿಭಟನೆಯನ್ನು ಸಂಘಟಿಸುತ್ತೆ. ಮುಂದೆ ಅಯೋಧ್ಯ ರಾಮ ಮಂದಿರ ಗಲಾಟೆ ಮತ್ತು ಬಾಬ್ರಿ ಮಸೀದಿ ಧ್ವಂಸದ ವಿರುದ್ಧ ಹಿಂದೂ ರಾಷ್ಟ್ರೀಯತೆ ಹೆಸರಿನ ಹಿಂಸಾ ರಾಜಕಾರಣದ ವಿರುದ್ಧ ವಿಮೆನ್ ಇನ್ ಬ್ಲ್ಯಾಕ್ ಅನ್ನು ಪ್ರತಿ ಗುರುವಾರ ಸಂಘಟನೆ ಮಾಡಲಾಗುತ್ತೆ.
ಚೆನ್ನೈ, ಮುಂಬೈ, ಕೊಲ್ಹಾಪುರ, ಡೆಲ್ಲಿ ಮೊದಲಾದಂತಹ ಕಡೆಗಳಲ್ಲಿ ಈ ಅಸಹನೆ ಮತ್ತು ದ್ವೇಷದ ರಾಜಕಾರಣವನ್ನು ಹಬ್ಬೋದು ಬೇಡ ಅಂತ ಹೇಳಿ ಮಹಿಳೆಯರು ಕಪ್ಪು ಬಣ್ಣವನ್ನು ಧರಿಸಿ ಮೌನವಾಗಿ ಬೀದಿಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ನಿಂತ್ಕೊಳ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಶದಲ್ಲಿ ಕಾನೂನುಬದ್ಧವಾಗಿಯೇ ನಡೆಯುವಂತಹ ಪ್ರಭುತ್ವದ ಹಿಂಸೆಯನ್ನು ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನುವಂತಹ ಮೌನ ಪ್ರತಿಭಟನೆ ಪ್ರಶ್ನೆಯನ್ನು ಮಾಡುತ್ತೆ. ರಾಜಕೀಯ ವಿಷಯಗಳ ಜೊತೆಗೆ ಮಹಿಳಾ ದೌರ್ಜನ್ಯವನ್ನು ಕೂಡ ಇದು ವಿರೋಧಿಸೋದಕ್ಕೆ ಶುರು ಮಾಡುತ್ತೆ. ವರದಕ್ಷಿಣೆ, ಆಮೇಲೆ ವಧು ದಹನವನ್ನು ಮಾಡುವಂಥದ್ದು, ಆಮೇಲೆ ಸ್ತ್ರೀ ಭ್ರೂಣ ಹತ್ಯೆಯನ್ನು ಮಾಡುವಂಥದ್ದು, ಅತ್ಯಾಚಾರವನ್ನು ಎಸಗುವಂಥದ್ದು, ಕೌಟುಂಬಿಕ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂತಹ ನೀಲಿ ಚಿತ್ರಗಳ ಪ್ರದರ್ಶನ ಮಾಡುವಂಥದ್ದು ಮುಂತಾದ ವಿಷಯಗಳತ್ತ ಈ ಬ್ಲ್ಯಾಕ್ ಇನ್ ವಿಮೆನ್ ಅನ್ನುವಂತಹ ಸಂಘಟನೆ ತಮ್ಮ ಒಂದು ಪ್ರತಿಭಟನೆಯ ಮುಖಾಂತರ ಗಮನವನ್ನು ಸೆಳೀತವೆ. ಯಾವುದೇ ದೇಶದ ಯಾವುದೇ ಗುಂಪಿನ ಮಹಿಳೆಯರು ಕೂಡ ಒಗ್ಗೂಡಿ ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನು ಸಂಘಟನೆ ಮಾಡಬಹುದಾಗಿತ್ತು. ಸುಲಭವಾಗಿ ಜನರನ್ನು ಸೇರಿಸಬಹುದಾಗಿತ್ತು. ಮಕ್ಕಳನ್ನು ಕೂಡ ಕರ್ಕೊಂಡು ಬರಬಹುದಾಗಿತ್ತು. ಈ ಸಂಘಟನೆಗೆ ಸಂವಿಧಾನದ ಯಾವುದೇ ಒಂದು ನಿಯಮಗಳು ಅಡೆತಡೆಯನ್ನು ಮಾಡೋದಿಲ್ಲ, ಪ್ರಣಾಳಿಕೆಯನ್ನು ಬರೆದಿಲ್ಲ. ಹಾಗಾಗಿ ಕ್ರಿಯೆ ಮತ್ತು ಮಾತುಗಳಲ್ಲೇ ಅದರ ಆಶಯ ಸ್ಪಷ್ಟವಾಗಿ ನಾಯಕರನ್ನು ತಲುಪುವಂತೆ ಇರಬೇಕಾಗಿತ್ತು. ಇದು ಒಂದು ಸ್ತ್ರೀವಾದಿ ತಿಳುವಳಿಕೆ ಆಗಿತ್ತು. ಗಟ್ಟಿಯಾಗಿ ಸ್ತ್ರೀಯರ ಬೆನ್ನಿಗೆ ನಿಂತಹ ಶಕ್ತಿಯಾಗಿ ಕೆಲಸವನ್ನು ಮಾಡ್ತಿತ್ತು. ಯುದ್ಧ ಕಾಲದಲ್ಲಿ, ಶಾಂತಿ ಕಾಲದಲ್ಲಿ ಮತ್ತು ಆಂತರಿಕ ಅಥವಾ ಬಾಹ್ಯ ಸ್ವರೂಪಗಳಲ್ಲಿ ಈ ಪುರುಷ ಸಮಾಜ ಎಸಗುವಂತಹ ದೌರ್ಜನ್ಯಗಳನ್ನು ವಿರೋಧ ಮಾಡೋದು ಈ ಸಂಘಟನೆಯ ಒಂದು ಶಕ್ತಿಯಾಗಿತ್ತು ಅಥವಾ ವಿಷಯವಾಗಿತ್ತು ಅಂತ ಹೇಳಬಹುದು. ಹಿಂಸೆ ದೊಡ್ಡ ಜನಸಮುದಾಯವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಸಾಧನವಾಗಿದೆ ಅನ್ನುವಂತಹ ಅರಿವು ಈ ಸಂಘಟನೆಗೆ ಇತ್ತು. ಆದ್ದರಿಂದ ಅದು ಹಿಂಸೆಯನ್ನು ವಿರೋಧಿ ಮಾಡಿತು. ಹಿಂಸೆಯನ್ನು ವಿರೋಧಿಸ್ತಲೇ ಪುರುಷರು ಕೂಡ ಈ ಸಂಘಟನೆಯ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಸೂಚಿಸ್ತಾ ಹೋಯಿತು ಕಾಲಕ್ರಮೇಣ. ಈಗ ಈ ವಿಮೆನ್ ಇನ್ ಬ್ಲ್ಯಾಕ್ ಅನ್ನುವಂತಹ ಸಂಘಟನೆಗೆ ಪ್ರಪಂಚದಾದ್ಯಂತ 10,000ಕ್ಕಿಂತ ಹೆಚ್ಚು ಕ್ರಿಯಾಶೀಲ ಮಹಿಳೆಯರು ಕಾರ್ಯಕರ್ತರಾಗಿದ್ದಾರೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಜೆರುಸಲೇಮ್, ಬೀಜಿಂಗ್, ಸರ್ಬಿಯಾ, ಬ್ರಸೆಲ್ಸ್ ಸೇರಿದಂತೆ ಕೆಲವು ಕಡೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಕೂಡ ಇದು ನಡೆಸಿದೆ. ಎಲ್ಲ ದೇಶಗಳ ಸಂಘಟನೆಗಳ ಹೆಣ್ಣು ಮಕ್ಕಳು ಇಮೇಲ್ ಮೂಲಕ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಮಿಲೇನಿಯಂ ಶಾಂತಿ ಪ್ರಶಸ್ತಿ ಕೂಡ ಈ ಸಂಘಟನೆಗೆ ಲಭಿಸಿದೆ ಅಂತ ಹೇಳಬಹುದು. ವರ್ಲ್ಡ್ ಸೋಷಿಯಲ್ ಫೋರಂನ ಸಹ ಸಂಘಟನೆಯಾಗಿ ಜಾಗತೀಕರಣ ಮತ್ತು ಸಾಮ್ರಾಜ್ಯಶಾಹಿಯ ಭಿನ್ನವಾದಂತಹ ರೂಪಗಳನ್ನು ಇದು ವಿರೋಧ ಮಾಡುತ್ತೆ. ಅಂದರೆ ಅಭಿವೃದ್ಧಿಯ ಹೆಸರಲ್ಲಿ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನು ದೌರ್ಜನ್ಯದಿಂದ ಕಿತ್ತುಕೊಳ್ಳುವಂತಹ ಒಂದು ರೂಪಗಳನ್ನು ಇದು ವಿರೋಧ ಮಾಡುತ್ತೆ ಅಂತ ಹೇಳ್ಬೋದು. ಹೆಣ್ಣು ಅಭಿಜಾತ ಅಹಿಂಸಾ ಪ್ರತಿಪಾದಕಳಲ್ಲ, ಆದರೆ ನ್ಯಾಯ ಮತ್ತು ದಮನ ಎರಡೂ ಏನು ಎನ್ನುವುದು ಒಂದಲ್ಲ ಒಂದು ಕಾರಣಕ್ಕಾಗಿ ದೌರ್ಜನ್ಯಕ್ಕೊಳಗಾದಂತಹ ಮಹಿಳೆಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಯುದ್ಧ, ಹಿಂಸೆಯ ಅನುಭವ ಮತ್ತು ಗಂಡು ಮತ್ತು ಹೆಣ್ಣಿಗೆ ತುಂಬ ಭಿನ್ನವಾಗಿ ಇರುವಂತಹ ಒಂದು ಜೀವನವನ್ನು ಕಟ್ಟಿಕೊಡುತ್ತೆ. ಹಿಂಸೆ ಕುರಿತಂತಹ ವಿಶ್ಲೇಷಣೆ ಬೇರೆಯೇ ಇರುತ್ತೆ. ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ದೌರ್ಜನ್ಯ ಖಂಡಿತವಾಗಿ ಇದ್ದೇ ಇರುತ್ತೆ ಅಂತ ಈ ಸಂಘಟನೆ ಹೇಳುತ್ತೆ. ಹಾಗಾಗಿ ದೌರ್ಜನ್ಯಗಳಿಗೆ ಬಲಿಯಾಗದೆ ತನ್ನ ಭಿನ್ನವಾದಂತಹ ದೃಷ್ಟಿ ಮತ್ತು ಶಕ್ತಿಯನ್ನು ತೋರಿಸಿ ಬದುಕನ್ನು ನಿಂತು ಸಾಧಿಸುವಂತಹ ಛಲವನ್ನು ಈ ಸಂಘಟನೆಗಳು ತೋರಿಸಿಕೊಡುತ್ತವೆ ಅಂತ ಹೇಳಬಹುದು. ಹಳ್ಳಿಕರಿಗೊಂದು ಅಧಿಕಾರ ಇದ್ದ ಹಾಗೆ ಬೀದಿಗೊಂದು ಅಧಿಕಾರ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಅಧಿಕಾರ ಅನ್ನೋದು ಒಂದು ಕಡೆನೇ ನಿಂತು ಬಿಟ್ಟರೆ ಅದು ಒಂದೇ ಕಡೆ ತನ್ನ ವಿಶ್ವರೂಪ ದರ್ಶನವನ್ನು ಮಾಡುತ್ತೆ, ಕೆಟ್ಟದಾಗಿ ದುರ್ಬಳಕೆಯನ್ನಾಗಿ ಮಾಡಿಕೊಳ್ತಾ ಹೋಗುತ್ತೆ. ಹಾಗಾಗಿ ಅಧಿಕಾರವನ್ನು ವಿಕೇಂದ್ರೀಕರಿಸಬೇಕು, ಅಂದರೆ ಅಧಿಕಾರಗಳನ್ನು ಹಂಚಬೇಕು. ಆಗ ಆ ಹಂಚಿಕೊಂಡಂತಹ ಅಧಿಕಾರಗಳು ಎಲ್ಲ ಕಡೆಯಲ್ಲೂ ಕೂಡ ಸಮತೋಲನವನ್ನು ಕಾಪಾಡುವಂತಹ ಶಕ್ತಿಯಾಗಿ ಉಳ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಬೀದಿಗಿರುವ ಶಕ್ತಿ ಮತ್ತು ಅಧಿಕಾರ ಎರಡನ್ನೂ ಸರಿಯಾಗಿ ಬಳಸಿಕೊಳ್ಳೋದರಲ್ಲಿ ಸಮಾಜ ಸೋತಿರೋದ್ರಿಂದನೇ ಈ ಒಂದು ನಾಗರಿಕ ಸಮಾಜದಲ್ಲಿ ಕ್ರೌರ್ಯ ಅನ್ನುವಂಥದ್ದು ಆರಾಮಾಗಿ ನಡೀತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಹಿಂಸೆ ಅನ್ನೋದು ಇಲ್ಲದೇನೆ ಅತ್ಯಂತ ಸರಳವಾಗಿ ಜನರನ್ನು ತಲುಪುವಂತಹ ಒಂದು ಶಕ್ತಿ ಈ ಬೀದಿಗಳಿಗೆ ಇದೆ, ಅಂದರೆ ರಸ್ತೆಗಳಿಗೆ ಇದೆ ಅಂತ ಹೇಳ್ತಾರೆ. ವಂಚಿತ ಮತ್ತು ಅಸಹಾಯಕ ವ್ಯಕ್ತಿಯಾಗಿ ಇಡೀ ಸಮಾಜದ ಒಂದು ಅಂತಸ್ಸಾಕ್ಷಿಯನ್ನು ಪ್ರಶ್ನೆ ಮಾಡೋದಕ್ಕೆ ಮತ್ತು ತನ್ನ ಮನದೊಳಗಿರುವಂತಹ ಸಿಟ್ಟನ್ನು ಮತ್ತು ಮೌಲ್ಯಗಳು
ಹೇಗೆ ಸೋರಿಕೆ ಆಗ್ತವೆ, ಹೇಗೆ ನಾಶ ಆಗ್ತಿವೆ ಅನ್ನೋವಂಥದ್ದನ್ನು ತೋರಿಸೋದಕ್ಕೆ, ಆಕ್ರೋಶವನ್ನು ಹೊರಹಾಕೋದಕ್ಕೆ ಬೀದಿಯನ್ನು ಅಂದರೆ ರಸ್ತೆಗಳನ್ನು ಬಳಸಿಕೊಳ್ಬೇಕು. ಅದರಲ್ಲೂ ಮಹಿಳೆಯರು ದೌರ್ಜನ್ಯವನ್ನು ನಿಲ್ಲಿಸೋದಕ್ಕೆ ಹಕ್ಕನ್ನು ತರಬೇಕು ಅಂತ ಹೇಳಿ ಒತ್ತಾಯ ಮಾಡೋದಕ್ಕೆ ವಂಚನೆಗೆ ಒಳಪಟ್ಟಂತಹ ರಾಜಕೀಯ ಅವಕಾಶಗಳನ್ನು ಮತ್ತೆ ತಮ್ಮ ಸಮುದಾಯಗಳಿಗೆ ಕಂಡುಕೊಡಿಸುವಂತೆ ಹಾಗೂ ಎಲ್ಲರಲ್ಲೂ ಕೂಡ ಸಹೋದರತೆ ಮತ್ತು ಮಾನವತೆಗಳನ್ನು ಹಂಚೋದಕ್ಕೆ ಈ ಬೀದಿ ಹೋರಾಟಗಳು ಅನ್ನುವಂಥದ್ದು ಸುಲಭವಾದಂತಹ ವಿಧಾನ ಆಗಿದೆ. ಆದ್ದರಿಂದ ನಾವೆಲ್ಲರೂ ಅದನ್ನು ಸರಿಯಾಗಿ ಬಳಸ್ಕೋಬೇಕು ಅನ್ನೋವಂತಹದ್ದು ಇಲ್ಲಿ ಲೇಖಕರ ಆಶಯ ಆಗಿದೆ. ಒಟ್ಟಾರೆ ನಮ್ಮ ಮನದಾಳದ ಸಾತ್ವಿಕ ಸಿಟ್ಟು ಸಮಾಜದ ಮೌಲ್ಯಗಳ ಧೈರ್ಯವಾಗಿ ಭಾಷಾಂತರ ಆಗಬೇಕು ಅಂದರೆ ಅದಕ್ಕೆ ನಾವು ಒಂದು ಹೆಜ್ಜೆಯನ್ನು ಧೈರ್ಯವಾಗಿ ಮುಂದಿಡಲೇಬೇಕು ಅಂತ ಹೇಳ್ತಾರೆ. ಅವಶ್ಯಕತೆ ಇದ್ದಾಗಲೆಲ್ಲ ನಮ್ಮ ಊರುಗಳಲ್ಲಿ ಇಂತಹ ಒಂದು ಅಹಿಂಸಾತ್ಮಕ ಪ್ರತಿಭಟನೆಯನ್ನು ಮಾಡಿ ಯಶಸ್ವಿ ಆಗಬೇಕು, ದೌರ್ಜನ್ಯದ ವಿರುದ್ಧ ಹೋರಾಟವನ್ನು ನಡೆಸಬೇಕು ಅನ್ನೋವಂಥದ್ದನ್ನು ಈ ಬ್ಲ್ಯಾಕ್ ಇನ್ ವಿಮೆನ್ ಅನ್ನುವಂತಹ ಗದ್ಯ ನಮಗೆ ಒಂದು ವಿಷಯವನ್ನಾಗಿ, ಉಪಾಯವನ್ನಾಗಿ ತಿಳಿಸಿಕೊಡುತ್ತೆ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ. ಮುಂದಿನ ಪಾಠಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.